ನೋಡ್ರಿ, ಪ್ರತಿಯೊಬ್ಬರ ಜೀವನದಾಗ ಸ್ಕೂಲ್ ಲೈಫ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದ. ಸ್ಕೂಲ್ ಲೈಫ್ನಾಗ ಅವ್ರ ಬಾಲ್ಯ ಅನ್ನೋದು ಭಾಳ ಮೆಮೊರೇಬಲ್ ಆಗಿರ್ತದ. ಸೊ ನಾವು ನಮ್ಮಿಬ್ಬರ ಸ್ಕೂಲ್ ಮೆಮೊರೀಸ್ ಆಗಿರಲಿ ಆ್ಯಂಡ್ ಚೈಲ್ಡ್ಹುಡ್ ಮೆಮೊರೀಸ್ ಆಗಲಿ ಹಂಚ್ಕೊಳತ್ತೀವಿ ಈ ವಿಡಿಯೋನಾಗ. ಆ್ಯಂಡ್ ಈ ವಿಡಿಯೋ ನೋಡಿ ನಿಮಗೂ ನಿಮ್ಮ ಮೆಮೊರೀಸ್ ಎಲ್ಲ ನೆನಪಾಗ್ತಾವ, ನೀವು ರೀಕಾಲ್ ಮಾಡ್ಕೋರಿ ಆ್ಯಂಡ್ ನಿಮ್ಗೆ ಅನಿಸಿದ ಅನಿಸಿಕೆಗಳನ್ನು ಕಮೆಂಟ್ ಮಾಡಿರಿ. ಅರುಣ್ ಅವರೇ, ನಿಮ್ಮ ಸ್ಕೂಲ್ ಮೆಮೊರೀಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ನಾನು ಸ್ಕೂಲ್ಗಿಂತ ಫಸ್ಟ್ ನಾವು ಕೇಳಬೇಕಾಗಿರೋದು ಅಂಬರೀಷ್ ಅವರ ಸ್ಕೂಲ್ ಬಗ್ಗೆ. ಅವರು ಸಣ್ಣಾಗಿದ್ದಾಗ ಸ್ಕೂಲಿಗೆ ಹೆಂಗೆ ಹೋಗ್ತಿದ್ರು, ಏನು ಫನ್ ಮಾಡ್ತಿದ್ರು ಅನ್ನೋದು ಫಸ್ಟ್ ತಿಳ್ಕೊಳಮ್ಮ. ಸೊ ನಿಮ್ದು ಫಸ್ಟ್ ಬಾಲ್ಯದ ನೆನಪುಗಳು, ಸ್ಕೂಲ್ ನೆನಪುಗಳು, ಬರೀ ಸ್ಕೂಲ್ ಅಂತ ಅಷ್ಟೇ ಅಲ್ಲ, ಸೊ ಮನೆದಾಗ ನೀವು ಬಂದಾಗ ಸಣ್ಣಾಗಿದ್ದಾಗ ಏನು ಆಟ ಆಡ್ತಿದ್ರಿ, ಏನು ಮಾಡ್ತಿದ್ರಿ ಅನ್ನೋದು ಹೇಳ್ಬೇಕು. ಏನಿಲ್ರಿ, ಅಂದ್ರೆ ಸ್ಕೂಲ್ ಇದ್ದಾಗ ಹೆಂಗಿರ್ತಿತ್ತಪ್ಪ ಅಂತಂದ್ರೆ ಯಾವಾಗ ಮುಗೀತದ, ಯಾವಾಗ 5 ಆಗ್ತದ, ಯಾವಾಗ ಮನಿಗೆ ಹೋಗ್ತೀವಿ ಅನ್ನೋದು ಇರ್ತಿತ್ತು. ಏನಪ್ಪ ಸ್ಕೂಲ್ನಾಗ ಟೀಚರ್ ಬರೀ ಓದಂತಾರ, ಹೋಮ್ವರ್ಕ್ ಮಾಡಂತಾರ ಅಂತ ಭಾಳ ಹಿಂಗೆ ತಲೆ ಬೇಸರ ಆಗ್ಬಿಡ್ತಿತ್ತು. ಅಂಡ್ ಮುಂಜಾನೆ 12ರಿಂದ ನಮ್ದು 5 ತನಕ ಇರ್ತಿತ್ತು ರೀ ಸ್ಕೂಲ್. ಭಾಳ ಬೋರ್ ಅನ್ನಿಸ್ತಿತ್ತು, ಯಾಕೆ ಹೋಗ್ಬೇಕಪ್ಪ, ಯಾರು ಹೋಮ್ವರ್ಕ್ ಮಾಡಬೇಕು ಅನ್ನಿಸ್ತಿತ್ತು. ಅಂಡ್ ಪ್ರತಿಯೊಬ್ರು ನಮ್ಮ ಟೀಚರ್ಗಳು ಬಂದು ಏನು ಹೇಳ್ತಿರಪ್ಪ ಅಂತಂದ್ರೆ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ಎಂಜಾಯ್ ಮಾಡ್ರಿ, ಓದ್ರಿ, ಸರಿಯಾಗಿ ಇದು ಮಾಡ್ರಿ, ಕಾನ್ಸಂಟ್ರೇಟ್ ಮಾಡ್ರಿ, ಭಾಳ ಮಿಸ್ ಮಾಡ್ಕೋತೀರಿ ಲೈಫ್ ಒಳಗೆ ಸ್ಕೂಲ್ ಲೈಫ್ ಅಂತಿದ್ರು. ಏನ್ ಹೇಳ್ತಾರಪ್ಪ ಇವರು, ಏನ್ ತೆಲಿತಿತ್ತಾರ ಅಂತ ಅನಿಸ್ತಿತ್ತು. ಅಂದ್ರೆ ಈಗ ಅದು ರಿಯಲ್ ಅಂತ ಅನ್ಸ್ಲತ್ತದ. ಅಂಡ್ ಅರುಣ್ ಅವ್ರಿಗೆ ಭಾಳ ಅಂದ್ರೆ ಈಗ ಒಂದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಒಂದ್ ಖುಷಿ ಅನಿಸ್ತದ. ಅವಾಗ ನಾವ್ ಇನ್ನ ಹಿಂಗಿರ್ಬೇಕಿತ್ತು, ಹಿಂಗೆಲ್ಲ ಎಂಜಾಯ್ ಮಾಡ್ಬೇಕಾಗಿತ್ತು ಅಂತ ಅನಿಸ್ತದ. ಅವ್ರು ಹೇಳಿದ್ ನಮ್ ಟೀಚರ್ ಹೇಳಿದ್ ಈಗ ಖರೆ ಅನಿಸ್ತದ ನೋಡ್ರಿ. ಈಗ ಇನ್ನೊಂದೇನಂದ್ರೆ, ಸಣ್ಣಾಗಿದ್ದಾಗ ನೀವು ಫಸ್ಟ್ ಡೇ ಸ್ಕೂಲಿಗೆ ಹೋಗಿರ್ತೀರಿ, ಅವಾಗ ಎಕ್ಸ್ಪೀರಿಯನ್ಸೇ ಒಂದು ಡಿಫ್ರೆಂಟ್ ಇರ್ತದ. ಕೆಲವೊಂದಿಷ್ಟು ಜನ ಒಳ್ಳೆ ಅಂತೇಳಿ ಆತರ, ಕೆಲವೊಂದು ಖುಷಿಯಾಗಿ ಸ್ಕೂಲಿಗೆ ಹೋಗ್ತಾರ, ಮತ್ತೊಂದಿಷ್ಟು ಜನ ಬಂದು ಸ್ಕೂಲ್ನಾಗೆ ಅಳ್ಕೋತ ಕುಂದಿರ್ತಾರ. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಆಗಿ ನಿಮ್ದು ಯಾವ ಥರ ಇತ್ತು? ನಂದು ಹೆಂಗಿತ್ತು ಅಂದ್ರಿ, ನಾ ಭಾಳ ಸ್ಕೂಲಿಗೆ ಹೋಗ್ತೀನಿ ಅಂತ ಅಳ್ತಿದ್ರಿ. ನಾ ಸ್ಕೂಲಿಗೆ ಹೋಗಲ್ಲ ಅಂತ ಅಳ್ತಾರಲ್ರಿ ನೋಡ್ರಿ, ಎಲ್ಲರೂ ಸ್ಕೂಲಿಗೆ ಒಲ್ಲ ಅಂತ ಹೇಳತ್ತಾರ, ಅಂಬರೀಷ್ ಹೋಗ್ತೀನಿ ಅಂತ ಹೇಳತ್ತಿದ್ರ. ಅವಾಗ ನಮ್ಮ ಮಮ್ಮಿ ನಂಗೆ ಯಾವಾಗ ಸ್ಕೂಲಿಗೆ ಹಾಕ್ತಿ, ನಂಗೆ ಅವಾಗ ಸ್ಕೂಲ್ ಬಟ್ಟೆ ಹಾಕೋಬೇಕು, ನಮ್ಮ ಅಂದ್ರೆ ಹಂಗೆಲ್ಲ ಬಟ್ಟೆ ಎಲ್ಲ ನಂಗೆ ಇನ್ನೂ ನೆನಪದ. ನಮ್ಮ ಮಮ್ಮಿನೂ ಹೇಳ್ತಿರ್ತಾರೆ, ಇನ್ನೂ ಸ್ಕೂಲಿಗೆ ಹೋಗ್ತೀನಂತೆ ಭಾಳ ಇದು ಮಾಡ್ತಿದ್ದ, ಯಾವಾಗ ಹೋಗ್ಬೇಕು ಅಂತೇಳಿ. ಅಂಡ್ ನಂದು ಹಂಗೆ. ನೀವು ಹೆಂಗೆ ಅಳತಿದ್ರಿ ಅಥವಾ? ಇಲ್ಲ, ನಮಗೆ ಸ್ಕೂಲ್ನಾಗ ಹೋಗಿ ಕೂಡಿಸಿದಾಗ ನಾವು ಸುಮ್ಮನೆ ಸ್ಕೂಲ್ನಾಗ ಕೂಡ್ತಿದೀವಿ. ನಮ್ಮ ಸುತ್ತಮುತ್ತ ಇದ್ದು ಕೆಲವೊಂದು ಹುಡುಗರು ಅಳ್ತಿದ್ರು. ಸ್ಕೂಲ್ನಾಗ ಬಂದು ಕೂಡಲೇ ಅಳದೆ ಚಾಲು. ನಾ ಅಂತಿದ್ದೆ, ಯಾಕೆ ಅಳ್ತಾರಪ್ಪ ಅಂತ. ಯಾಕಂದ್ರೆ ಟೀಚರ್ ಯಾರು ಬೈತಿದ್ದಿಲ್ಲ, ಹೊಡಿತಿದ್ದಿಲ್ಲ, ಏನ್ ಭೀ ಮಾಡ್ತಿದ್ದಿಲ್ಲ, ಆದ್ರೂ ಸುಮ್ಮನೆ ಅಳೋರು. ನಾವಂತ ಯಾಕಪ್ಪ ಇರಲ್ಲ, ಹಿಂಗೆ ಅಳ್ತಾರಲ್ಲ ಅಂತೇಳಿ ನಾವು ವಿಚಾರ ಮಾಡ್ತಿದ್ದೇವೆ. ಆಮೇಲೆ ಗೊತ್ತಾಯ್ತು ಕೆಲವೊಂದ್ರೆ ಜಸ್ಟ್ ಇಂಟ್ರೆಸ್ಟ್ ಇರಲ್ಲ ಸ್ಕೂಲ್ ಅಂದ್ರೆ ಹಿಂಗ ಅಂದ್ರೆ ಅದು ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡಿರ್ತಾರ, ಒಂದೇ ಕಡೆ ಕುಂದ್ರೋದು. ಬಟ್ ನಮಗೆ ಆ ಥರ ಫೀಲೇ ಬರ್ತಿದ್ದಿಲ್ಲ. ಸ್ಕೂಲ್ ಅಂದ್ರೆ ಒಲ್ ಅಂತೇಳಿ ಅನ್ಸೋದು, ಈಗ ಆ ಥರ ಫೀಲ್ ಬರ್ತಿದ್ದಿಲ್ಲ. ಸ್ಕೂಲ್ನಾಗ ಹೋಗಿ ಕೂಡಿಸಿ ಸ್ಕೂಲ್, ಯಾಕಂದ್ರೆ ಅಲ್ಲಿ ಕೇರ್ ಮಾಡ್ತಿದ್ರು ಆ ಥರ ನಮ್ಮ ಟೀಚರ್ಸ್ಗಳು. ಆ್ಯಂಡ್ ನಾನು ನಿಮ್ಗೊಂದು ಕೇಳಬೇಕು, ಏನಪ್ಪ ಅಂತಂದ್ರೆ ನಾವು ಸ್ಕೂಲ್ನಾಗರೆ ಬ್ರೆಂಚ್ ಸಲುವಾಗಿ ಭಾಳ ಜಗಳ ಆಡ್ತಿದ್ದೆವು. ನಿಮ್ಮ ಸ್ಕೂಲ್ನಾಗ ಹೆಂಗಿತ್ತು ಅದ್ರ ಜಗಳದ ಬಗ್ಗೆ ಹೇಳ್ರಿ. ನಮ್ದು ಸ್ಕೂಲ್ನಾಗ ಅಂತೇಳಿ ಹೋದ್ರೆ ಬ್ರೆಂಚ್ ಸಲುವಾಗಿನೂ ಜಗಳ ಇತ್ತು. ಯಾಕಂತ ಹೇಳಿದ್ರೆ, ಬ್ರೆಂಚ್ಗಳು ಕೆಲವೊಂದು ಚಲೋ ಇರ್ತಿದ್ವು, ಕೆಲವೊಂದು ಮುರಿದಿವು, ಡ್ಯಾಮೇಜ್ ಆಗಿರ್ತೀವಲ್ಲ. ಸೊ ಜೂನ್ 1ಗೆ ಸ್ಟಾರ್ಟ್ ಆಗ್ತಿತ್ತು ಸ್ಕೂಲ. ಫಸ್ಟಿಗೆ ಎಲ್ಲರೂ ಹೋಗಿ ಬ್ರೆಂಚ್ ಹಿಡಿದು ಫಿಕ್ಸ್ ಆಗಿರ್ತಿದ್ರು. ನಾವೇನು ಮಾಡ್ತಿದ್ದೀವಿ ನಮ್ಮಲ್ಲಿ ಅಂದ್ರೆ, ಫಸ್ಟಿಗೆ ಯಾರು ಟೀಚರ್ಸ್ಗಳು ಬರಲ್ಲ ಪಾಠ ಹೇಳಕ್ಕ ಮಾಡ್ಲಕ್ಕ ಅಂತೇಳಿ ಒಂದು 10ನೇ ತಾರೀಕಲ್ಲಿ ನಾವು ಹೊರಗೆ ಶುರು ಮಾಡ್ತಿದ್ದೆ. 10 ದಿನ ಗ್ಯಾಪ್, ಸ್ಟಾರ್ಟಿಂಗ್ 10 ದಿನ ಗ್ಯಾಪ್ ಆತಿತ್ತು. ಸೊ ಹೋಗೋತಕ್ಕ ಬ್ರೆಂಚ್ ಎಲ್ಲ ಫುಲ್ ಆಗಿರ್ತೀವಿ, ಚಲೋ ಬ್ರೆಂಚ್ ಎಲ್ಲ ಹಿಡ್ಕೊಂಡು ಕುಂತಿರ್ತಿದ್ರು. ಡ್ಯಾಮೇಜ್ ಆಗೋ ಬ್ರೆಂಚ್ ನಮ್ಮ ಪಾಳಿಗೆ ಬರ್ತಿತ್ತು. ಆ ಟೈಮ್ನಾಗ ಏನ್ ಮಾಡ್ತಿದ್ದೇವೆ, ಒಂದಿನ ಹೋಗಿ ನೋಡ್ತಿದ್ದೇವೆ ಎಲ್ಲ ಈ ತರ ಸಿಕ್ತಲ್ಲಪ್ಪ ಅಂತೇಳಿ ಮರುದಿನ ಮುಂಜಾನೆ ಜಲ್ದಿ ಹೋಗ್ತಿದ್ದೇವೆ. ಜಲ್ದಿ ಹೋಗಿ ಬ್ರೆಂಚ್ ಒಳಗೆ ಚೇಂಜ್ ಮಾಡ್ತಿದ್ದೆ. ಬ್ರೆಂಚ್ ನಾವು ಡ್ಯಾಮೇಜ್ ಇದ್ದೀವಿ ಬ್ರೆಂಚ್ ಬೇರೆಯವ್ರ ಕಡೆ ಹಾಕೊಳ್ಳೋದು. ನಮ್ಮಲ್ಲೂ ಸೇಮ್ ಪಿಂಚ್ ಅಂತ ಹೇಳ್ಬೋದು. ನಮ್ದಲ್ಲಿ ಹುಡುಗರು ಹುಡುಗಿಯರ್ ಕಮಾಂಡ್ ಇತ್ತು. ನಾವ್ ಏನ್ ಮಾಡ್ತಿದ್ದೇವಪ್ಪ ಅಂತಂದ್ರೆ ಎಲ್ಲ ಚಲೋ ಇರ್ಲಾರ ಬ್ರೆಂಚ್ ಒಯ್ದು ಹುಡುಗಿಯರ ಕಡೆ ಹಾಕ್ಬಿಡ್ತಿದ್ದೆವು. ಆಮ್ಯಾಗ ಅವ್ರೆಲ್ಲ ಅಂದ್ರೆ ಅವ್ರು ಭಾಳ ಸ್ಮಾರ್ಟ್, ಅವ್ರೆಲ್ಲ ಬಂದಾಗ ಪಟ್ ಅಂತೇಳಿ ಅವ್ರು ಕಂಡು ಹಿಡಿದು ಬಿಡ್ತಿರು. ಮೇಡಮ್ ಹುಡುಗರು ಹಿಂಗ್ ಮಾಡ್ಯಾರ್ರಿ, ಎಲ್ಲ ಬ್ರಾಂಚ್ ಚೇಂಜ್ ಮಾಡ್ಯಾರ್ರಿ ಅಂತೇಳಿ ಅವಾಗೆ ನಿಂದ್ರಿಸ್ ಮತ್ತೆ ನಮ್ದು ಆಸ್ ಇಟ್ ಈಸ್ ನಮ್ಮ ಮುರುಕಲ್ ಬ್ರಾಂಚ್ ನಮಗೆ ಸಿಕ್ತಿತ್ತು, ಅವ್ರಿಗೆ ಚಲೋ ಬ್ರಾಂಚ್ ಸಿಕ್ತಿತ್ತು. ಅಂಡ್ ಹುಡುಗರಪ್ಪ ಅಂತಂದ್ರೆ ಅವಾಗ ಯಾವಾಗೂ ಸ್ವಲ್ಪ ಸಾಫ್ಟ್ ಕಾರ್ನರ್. ಟೀಚರ್ ಸರ್ ಹುಡುಗರು ಅಂದ್ರೆ ಹಂಗೆ ಮಾಡ್ಬೇಡಮ್ಮ ಅಂತ ಹಿಂಗೆ ಸ್ಮೂತ್ ಆಗಿ ಹೇಳೋರು, ಏನು ಅಲೆ ಅಂತ ಹಿಂಗೆ ಹುಡುಗರಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳೋರು. ಅದು ಎಲ್ಲರೂ ಲೈಫ್ ಒಳಗೂ ಆಗಿರ್ತದೆ. ಆ್ಯಂಡ್ ವಿಡಿಯೋ ನೋಡೋರು ನಿಮಗೂ ಹಂಗೆ ಅನ್ಸಿರ್ಬೇಕು. ಆ್ಯಂಡ್ ನೀವು ಬ್ರೆಂಚ್ ಸೆಲೆಕ್ಟ್ ಜಗಳ ಆಡಿರನಿಲ್ಲ ಅಂತ ಕಮೆಂಟ್ ಮಾಡ್ರಿ. ಅವರು ಮಾಡಿರ್ತಾರ್ರಿ. ಸ್ಕೂಲ್ ಅಂದ ಬೆಳಕ್ ಬ್ರೆಂಚ್ ಜಗಳ ಇರ್ಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅದು ಒಂದಿಷ್ಟು ಜನ ಇರ್ತಾರೆ ಸೈಲೆಂಟ್ ಆಗಿ, ಬೇಡಪ್ಪ ನಮಗೆ ಯಾಕೆ ಕಿರಿಕಿರಿ, ಸುಮ್ಮನೆ ಸಿಕ್ಕಿದ್ ಸಾಕು ಅಂತ. ಬಟ್ ಕೆಲವೊಂದಿಷ್ಟು ಜನ ಇರ್ತಾರೆ, ಬ್ರೆಂಚ್ ಚಲೋ ಇದ್ದಿದ್ದೇ ಬೇಕು ಅಂತ ಅನ್ನೋ ಜನ ಇನ್ನೂ ಇರ್ತಾರೆ.